ವೆಲ್ಕಮ್ ಟು ಸ್ಪರ್ಧಾ ಬೆನಾಯ ಎಜುಕೇಟರ್ ಕನ್ನಡ ಸಾಹಿತ್ಯ ಕ್ಲಾಸ್. ಇವತ್ತಿನ ಈ ವಿಶೇಷ ವಿಶ್ಲೇಷಣಾ ತರಗತಿಗೆ ನಿಮಗೆಲ್ಲರಿಗೂ ಅತ್ಯಂತ ಆತ್ಮೀಯ ಸ್ವಾಗತ. ನಿಮ್ಮ ನೆಚ್ಚಿನ ಪ್ರಾಧ್ಯಾಪಕನಾಗಿ ಇವತ್ತು ನಿಮ್ಮ ಜೊತೆ ಒಂದು ರೋಚಕವಾದ ಹಾಗೂ ಪರೀಕ್ಷೆಯ ದೃಷ್ಟಿಯಿಂದ ಅತಿ ಪ್ರಮುಖವಾದ ವಿಷಯವನ್ನು ಹಂಚಿಕೊಳ್ಳಲು ನಾನಿಲ್ಲಿದ್ದೇನೆ. ಎಷ್ಟೇ ಕಷ್ಟಕರವಾದ ವಿಷಯವಾದರೂ ಅದನ್ನು ದಿನನಿತ್ಯದ ಉದಾಹರಣೆಗಳೊಂದಿಗೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದೇ ನಮ್ಮ ಗುರಿ. ಬನ್ನಿ ಶುರು ಮಾಡೋಣ. ಸರಿ, ಇವತ್ತಿನ ನಮ್ಮ ಚರ್ಚೆಯ ಪ್ರಮುಖ ಪ್ರಶ್ನೆ ಏನು ಗೊತ್ತಾ? ಸಾಂಸ್ಕೃತಿಕ ಅಧ್ಯಯನದ ಮಹತ್ವವನ್ನು ಕುರಿತು ಚರ್ಚಿಸಿ. ಇದೊಂದು ಅತ್ಯಂತ ನಿರೀಕ್ಷಿತ, ಮೋಸ್ಟ್ ಇಂಪಾರ್ಟೆಂಟ್ ಮಾದರಿ ಪ್ರಶ್ನೆ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಅದರಲ್ಲೂ ವಿಶೇಷವಾಗಿ ಕೆಎಎಸ್ ಮತ್ತು ಯುಪಿಎಸ್ಸಿ ಮುಖ್ಯ ಪರೀಕ್ಷೆಗಳಿಗೆ ನೀವು ಈ ಕಾನ್ಸೆಪ್ಟ್ ಅನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಹಿತ್ಯ ಮತ್ತು ಸಮಾಜಶಾಸ್ತ್ರದ ಹಲವು ಪ್ರಶ್ನೆಗಳಿಗೆ ಸರಾಗವಾಗಿ ಉತ್ತರಿಸಬಹುದು. ನಮ್ಮ ಇಂದಿನ ಈ ಕ್ಲಾಸ್ನ ರಚನಾತ್ಮಕ ರೂಪರೇಷೆ ಒಮ್ಮೆ ನೋಡ್ಕೊಳ್ಳಿ. ಪೀಠಿಕೆ: ಜನಪ್ರಿಯ ಸಂಸ್ಕೃತಿ, ಬಹುಸಂಸ್ಕೃತಿವಾದ, ಅಧಿಕಾರ ಮತ್ತು ಅಸ್ಮಿತೆ, ಪರೀಕ್ಷಾ ಪುನರಾವರ್ತನೆ ಹಾಗೂ ಕೊನೆಯದಾಗಿ ಸಮಾನತೆಯ ಸಮಾಜ. ಮುಂಬರುವ ಪರೀಕ್ಷೆಗಳಿಗೆ ಕೆಲವು ಸ್ಟಡಿ ಟಿಪ್ಸ್ ನೆನ್ಪಿರ್ಲಿ. ವಿಷಯಗಳನ್ನು ಯಾವಾಗಲೂ ಪಾಯಿಂಟ್ಸ್ ರೂಪದಲ್ಲಿ ಬರೆಯಿರಿ, ದಿನನಿತ್ಯದ ಉದಾಹರಣೆಗಳೊಂದಿಗೆ ಕನೆಕ್ಟ್ ಮಾಡ್ಕೊಳ್ಳಿ ಮತ್ತು ನಿರಂತರ ರಿವಿಷನ್ ಮಾಡ್ತಾ ಇರಿ. ಮೊದಲನೇ ವಿಭಾಗ: ಸಾಂಸ್ಕೃತಿಕ ಅಧ್ಯಯನದ ಪೀಠಿಕೆ. ಅಸಲಿಗೆ ಈ ಸಾಂಸ್ಕೃತಿಕ ಅಧ್ಯಯನ ಅಂದ್ರೆ ಏನನ್ನೋದನ್ನ ಸ್ಪಷ್ಟಪಡಿಸಿಕೊಳ್ಳೋಣ. ಸಾಂಸ್ಕೃತಿಕ ಅಧ್ಯಯನ ಅಂದ್ರೆ ಕೇವಲ ಮ್ಯೂಸಿಯಂನಲ್ಲಿರೋ ಹಳೇ ವಸ್ತುಗಳ ಬಗ್ಗೆ ಓದೋದಲ್ಲ. ನಮ್ಮ ಪ್ರತಿದಿನದ ಬದುಕು, ನಾವು ಬಳಸುವ ಭಾಷೆ, ಕುಡಿಯೋ ಕಾಫಿ, ಚಹಾ, ಆಚರಿಸೋ ಹಬ್ಬಗಳು, ಇದೆಲ್ಲವೂ ಸಂಸ್ಕೃತಿನೇ. ಒಂದು ಸಿಂಪಲ್ ಅನಾಲಜಿ ಕೊಡ್ತೀನಿ ಕೇಳಿ. ನಮ್ಮ ಕರ್ನಾಟಕದ ಯಾವುದಾದ್ರೂ ಒಂದು ಹಳ್ಳಿಯ ಜಾತ್ರೆ ನೆನ್ಪಿಸ್ಕೊಳ್ಳಿ. ಅಲ್ಲಿ ದೇವರಿಗೆ ಯಾರು ಮೊದಲು ಪೂಜೆ ಮಾಡ್ತಾರೆ, ಪಲ್ಲಕ್ಕಿ ಯಾರು ಹೊರ್ತಾರೆ ಅನ್ನೋದು ಕೇವಲ ಒಂದು ಆಚರಣೆ ಮಾತ್ರ ಅಲ್ಲ. ಅದರ ಹಿಂದೆ ಆ ಹಳ್ಳಿಯ ಅಧಿಕಾರ, ರಾಜಕೀಯ ಮತ್ತು ಶಕ್ತಿ ರಚನೆಗಳು ಅಡಗಿರ್ತವೆ. ಇಂತಹ ನೈಜ ಜೀವನದ ವಿಷಯಗಳನ್ನು ವಿಶ್ಲೇಷಿಸುವುದೇ ಸಾಂಸ್ಕೃತಿಕ ಅಧ್ಯಯನ. ಹಿಂದೆಲ್ಲ ಉನ್ನತ ಸಂಸ್ಕೃತಿ ಅಥವಾ ಹೈ ಕಲ್ಚರ್ ಅಂದ್ರೆ ಕೇವಲ ಶಾಸ್ತ್ರೀಯ ಸಂಗೀತ, ಅರಮನೆ ಕಲೆಗಳು ಅಂತ ಮಾತ್ರ ಅಂದ್ಕೊಂಡಿದ್ರು. ಆದ್ರೆ ಇವತ್ತಿನ ಆಧುನಿಕ ಸಮಾಜಶಾಸ್ತ್ರ ಈ ಹಳೆ ಯೋಚನೆಯನ್ನು ಮೀರಿ ನಿಲ್ಲುತ್ತೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹೇಗೆ ಬದುಕ್ತೀವಿ, ಬೇರೆಯವರ ಜೊತೆ ನಮ್ಮ ಸಾಮಾಜಿಕ ಸಂಬಂಧ ಹೇಗಿದೆ, ನಮ್ಮ ನಡುವಿನ ದೈನಂದಿನ ಸಂಘರ್ಷಗಳೇನು, ಇದೆಲ್ಲವನ್ನೂ ವಿಶ್ಲೇಷಿಸುತ್ತೆ. ಇದೇ ನಿಜವಾದ ಜೀವಂತ ಸಂಸ್ಕೃತಿ. ಈಗ ಎರಡನೇ ವಿಭಾಗಕ್ಕೆ ಬರೋಣ: ಜನಪ್ರಿಯ ಸಂಸ್ಕೃತಿ ಮತ್ತು ಸಮಾಜ. ಇದು ನಮ್ಮ ಇಂದಿನ ಯುವಜನತೆಗೆ ನೇರವಾಗಿ ಕನೆಕ್ಟ್ ಆಗುವಂತಹ ಟಾಪಿಕ್. ಸಿನಿಮಾ, ಜಾಹೀರಾತು, ಸೋಷಿಯಲ್ ಮೀಡಿಯಾ, ಫ್ಯಾಷನ್ ಇವು ನಮ್ಮನ್ನ ಹೇಗೆ ಕಂಟ್ರೋಲ್ ಮಾಡ್ತಿವೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ನಾವು ಪ್ರತಿದಿನ ನೋಡೋ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ರೀಲ್ಸ್ ನಮ್ಮ ಆಲೋಚನೆಗಳನ್ನೇ ಬದಲಾಯಿಸುತ್ತೆ. ನಾವು ಯಾವ ಬ್ರ್ಯಾಂಡ್ ಬಟ್ಟೆ ಹಾಕ್ಬೇಕು, ಯಾವ ಸ್ಮಾರ್ಟ್ಫೋನ್ ಬಳಸ್ಬೇಕು ಅಂತ ಪರೋಕ್ಷವಾಗಿ ಈ ಮಾಧ್ಯಮಗಳೇ ಡಿಸೈಡ್ ಮಾಡ್ತಾವೆ. ಅದಕ್ಕೆ ಮಾಧ್ಯಮಗಳನ್ನು ನೋಡುವಾಗ ನಮ್ಮ ಹತ್ತಿರ ಒಂದು ಚೆಕ್ಲಿಸ್ಟ್ ಇರಬೇಕು. ಈ ಜಾಹೀರಾತಿನಿಂದ ಯಾರಿಗೆ ಲಾಭ? ಇದು ನಮ್ಮ ಯೋಚನೆನ ಹೇಗೆ ಬದಲಿಸ್ತಿದೆ? ಇದರಲ್ಲಿ ತೋರಿಸ್ತಿರೋದು ನಿಜಾನಾ ಅಂತ ಸದಾ ಪ್ರಶ್ನಿಸ್ಬೇಕು. ಇದೇ ವಿಮರ್ಶಾತ್ಮಕ ಚಿಂತನೆ. ಮೂರನೇ ವಿಭಾಗ: ಬಹುಸಂಸ್ಕೃತಿವಾದ ಮತ್ತು ವೈವಿಧ್ಯತೆ. ಇವತ್ತಿನ ಜಾಗತೀಕರಣದ ಕಾಲದಲ್ಲಿ ಇದು ತುಂಬಾನೇ ಮುಖ್ಯ. ಬಹುಸಂಸ್ಕೃತಿವಾದದಲ್ಲಿ 3 ಪ್ರಮುಖ ಹಂತಗಳಿವೆ. ಗಮನವಿಟ್ಟು ಕೇಳಿ. ಮೊದಲನೆಯದು, ಜಾಗತೀಕರಣದಿಂದಾಗಿ ಪ್ರಪಂಚದ ಬೇರೆ ಬೇರೆ ಸಂಸ್ಕೃತಿಗಳು ನಮ್ಮ ಮನೆ ಬಾಗಿಲಿಗೆ ಬರ್ತವೆ. ಎರಡನೆಯದು, ಈ ಟ್ರೆಂಡ್ನಲ್ಲಿ ನಮ್ಮ ಸ್ಥಳೀಯ ಕರುನಾಡಿನ ಐಡೆಂಟಿಟಿ ಕಳೆದು ಹೋಗದಂತೆ ಕಾಪಾಡ್ಕೊಳ್ಳೋದು. ಇತರ ಸಂಸ್ಕೃತಿಗಳನ್ನ ಗೌರವಿಸುತ್ತಲೇ ನಮ್ಮದನ್ನು ಉಳಿಸ್ಕೊಳ್ಬೇಕು. ಇನ್ನು ಮೂರನೇ ಹಂತ ಅತ್ಯಂತ ಪ್ರಬಲವಾದದ್ದು. ಬೇರೆ ಸಂಸ್ಕೃತಿಗಳ ಜೊತೆಗಿನ ಈ ಮುಖಾಮುಖಿ ನಮಗೆ ಜಾತೀಯತೆ, ವರ್ಣಭೇದ ಮತ್ತು ಲಿಂಗ ತಾರತಮ್ಯದಂತಹ ಸಾಮಾಜಿಕ ಅನಿಷ್ಟಗಳನ್ನ ಧೈರ್ಯವಾಗಿ ಪ್ರಶ್ನಿಸುವ ಶಕ್ತಿಯನ್ನೂ ಕೊಡುತ್ತೆ. ಈಗ ಸಮಾಜಶಾಸ್ತ್ರದ ಅತ್ಯಂತ ಆಳವಾದ ಸೈದ್ಧಾಂತಿಕ ವಿಭಾಗಕ್ಕೆ ಹೋಗೋಣ: ಅಧಿಕಾರ ಮತ್ತು ಅಸ್ಮಿತೆ. ಈ ಹೆಜಮನಿ ಅಥವಾ ಪ್ರಾಬಲ್ಯ ಅನ್ನೋ ಪದನ ನೀವು ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಬಳಸಲೇಬೇಕು. ಏನಿದು ಹೆಜಮನಿ? ಸಾಂಪ್ರದಾಯಿಕ ಅಧಿಕಾರ ಅಂದ್ರೆ ಕಾನೂನು ಅಥವಾ ಬಲವಂತನಿಂದ ಜನರನ್ನು ಕಂಟ್ರೋಲ್ ಮಾಡೋದು. ಆದ್ರೆ ಈ ಆಧುನಿಕ ಹೆಜಮನಿ ಇದೆಯಲ್ಲ, ಇದು ಯಾವ ದೈಹಿಕ ಬಲವಂತನೂ ಮಾಡಲ್ಲ. ಬದಲಾಗಿ ಕೇವಲ ಸಂಸ್ಕೃತಿಯ ಮೂಲಕವೇ ಜನರ ಮನಸ್ಸನ್ನು ಒಪ್ಪಿಸ್ಬಿಡುತ್ತೆ. ಉದಾಹರಣೆಗೆ, ನಮ್ಮ ಸ್ಥಳೀಯ ಜಾತ್ರೆಗಳಲ್ಲಿ ಕೆಲವು ನಿರ್ದಿಷ್ಟ ಆಚರಣೆಗಳನ್ನ ನಿರ್ದಿಷ್ಟ ವರ್ಗದವರೇ ಮಾಡ್ಬೇಕು ಅನ್ನೋ ಅಲಿಖಿತ ನಿಯಮಗಳಿರ್ತವಲ್ವಾ, ಇವುಗಳನ್ನ ನಾವೇ ಪರಂಪರೆ ಅಂತ ಸುಲಭವಾಗಿ ಒಪ್ಪಿಕೊಳ್ಳುವಂತೆ ಮಾಡೋದೇ ಈ ಹೆಜಮನಿಯ ತಂತ್ರ. ಈ ವ್ಯತ್ಯಾಸನ ಚೆನ್ನಾಗಿ ನೆನ್ಪಿಡಿ. ನಮ್ಮ ವೈಯಕ್ತಿಕ ಮತ್ತು ಸಾಮೂಹಿಕ ಐಡೆಂಟಿಟಿ ಹೇಗೆ ರೂಪುಗೊಳ್ಳುತ್ತೆ, ನಾವು ಆರಿಸಿಕೊಳ್ಳೋ ಭಾಷೆ,
ಹಾಕೋ ಬಟ್ಟೆ ಮತ್ತು ಆಚರಣೆಗಳು ಇಲ್ಲಿ ಮುಖ್ಯ ಪಾತ್ರ ವಹಿಸ್ತವೆ. ನಿಮ್ದೇ ಕಾಲೇಜ್ ಕ್ಯಾಂಪಸ್ನ ಒಂದು ಸನ್ನಿವೇಶ ತೆಗೆದುಕೊಳ್ಳಿ. ಒಬ್ಬ ವಿದ್ಯಾರ್ಥಿ ಹಾಕೋ ಮಾಡರ್ನ್ ಬಟ್ಟೆ ಅಥವಾ ಸಾಂಪ್ರದಾಯಿಕ ಉಡುಗೆ ಕೇವಲ ಫ್ಯಾಷನ್ ಅಲ್ಲ, ಅದು ಅವರ ಸಾಂಸ್ಕೃತಿಕ ಹಿನ್ನೆಲೆ, ಆತ್ಮವಿಶ್ವಾಸ ಮತ್ತು ಕ್ಯಾಂಪಸ್ನಲ್ಲಿ ಅವರ ಪವರ್ ಅನ್ನು ಪ್ರತಿನಿಧಿಸುತ್ತೆ. ನಮ್ಮ ದೈನಂದಿನ ಸಣ್ಣ ಸಣ್ಣ ಆಯ್ಕೆಗಳ ಹಿಂದೆಯೂ ಒಂದು ಅಧಿಕಾರದ ರಾಜಕೀಯ ಅಡಗಿರುತ್ತೆ. ಈಗ ವಿಭಾಗ 5 ಪರೀಕ್ಷಾ ಪುನರಾವರ್ತನೆ. ಇದು ನಮ್ಮ ಕಲಿಕೆಯನ್ನ ಗಟ್ಟಿಗೊಳಿಸುವ ಸಮಯ. ಇಲ್ಲಿರುವ ಸಾರಾಂಶದ ಕೋಷ್ಟಕ ನಿಮ್ಮ ಕ್ವಿಕ್ ರಿವಿಷನ್ ನೋಟ್ಸ್. ಸಾಮಾಜಿಕ ಸಂಬಂಧಗಳು, ಪಾಪ್ ಕಲ್ಚರ್, ಬಹುಸಂಸ್ಕೃತಿವಾದ, ಅಧಿಕಾರ ಮತ್ತು ಅಸ್ಮಿತೆ ಇವು 5 ಪ್ರಮುಖ ಕಾನ್ಸೆಪ್ಟ್ಸ್. ಸರಿ, ಈಗ ನಿಮ್ಮ ಪ್ರಿಪರೇಷನ್ ಹೇಗಿದೆ ಅಂತ ಚೆಕ್ ಮಾಡೋಣವೇ? 5 ಪ್ರಶ್ನೆಗಳ ಒಂದು ಸಣ್ಣ ಮಾಕ್ ಟೆಸ್ಟ್ ಇಲ್ಲಿದೆ. ಪ್ರಶ್ನೆ 1, ಹೆಜಮನಿ ಅಂದ್ರೆ ಏನು? ದೈಹಿಕ ಬಲವಂತಾನ, ಸಾಂಸ್ಕೃತಿಕ ಸಮ್ಮತಿನ? ಖಂಡಿತ ಉತ್ತರ ಸಾಂಸ್ಕೃತಿಕ ಸಮ್ಮತಿ. ಪ್ರಶ್ನೆ 2, ಸಾಂಸ್ಕೃತಿಕ ಅಸ್ಮಿತೆ ನಿರ್ಧರಿಸೋದು ಕೇವಲ ಹಣವೋ, ಭಾಷೆಯ ಆಯ್ಕೆಯೋ? ಸರಿಯಾದ ಉತ್ತರ ಭಾಷೆಯ ಆಯ್ಕೆ. 3, ಬಹುಸಂಸ್ಕೃತಿವಾದ ಏನನ್ನ ಪ್ರೋತ್ಸಾಹಿಸುತ್ತೆ? ತಾರತಮ್ಯನ, ವೈವಿಧ್ಯತೆಯ ಗೌರವನ? ಯೆಸ್, ವೈವಿಧ್ಯತೆಯ ಗೌರವ. 4, ಜನಪ್ರಿಯ ಸಂಸ್ಕೃತಿಗೆ ಉದಾಹರಣೆ ಯಾವುದು? ಪ್ರಾಚೀನ ಶಿಲಾಶಾಸನನೋ, ಸಾಮಾಜಿಕ ಮಾಧ್ಯಮನೋ? ಉತ್ತರ ಸಾಮಾಜಿಕ ಮಾಧ್ಯಮ. ಕೊನೆಯದಾಗಿ ಪ್ರಶ್ನೆ 5, ಅಧಿಕಾರ ರಚನೆಗಳು ದೈನಂದಿನ ಜೀವನದಲ್ಲಿ ಎಲ್ಲಿ ಕಾಣಿಸ್ತವೆ? ಕೇವಲ ಕಾನೂನಿನಲ್ಲ ಅಥವಾ ನಮ್ಮ ಹಬ್ಬಗಳ ಆಚರಣೆಗಳಲ್ಲ? ಉತ್ತರ ಹಬ್ಬಗಳ ಆಚರಣೆಗಳಲ್ಲಿ. ಈ ರೀತಿ ಎಂಸಿಕ್ಯೂ ಬಿಡಿಸಿ ಅಭ್ಯಾಸ ಮಾಡೋದು ಪರೀಕ್ಷೆಗೆ ಬಹಳ ಮುಖ್ಯ. ಕೊನೆಯ ವಿಭಾಗ ಸಮಾನತೆಯ ಸಮಾಜದ ನಿರ್ಮಾಣ. ಇದು ನಾವು ಇಲ್ಲಿಯವರೆಗೆ ಕಲಿತ ಎಲ್ಲಾ ವಿಷಯಗಳ ಮುಕ್ತಾಯವಾಗಿದೆ. ಸಾಂಸ್ಕೃತಿಕ ಅಧ್ಯಯನ ಅಂದ್ರೆ ಬರೀ ಬುಕ್ ಓದೋದಲ್ಲ, ಇದು ತಾರತಮ್ಯಗಳನ್ನು ವಿರೋಧಿಸಿ ಒಂದು ಸಮಾನತೆಯ ಸಮಾಜ ನಿರ್ಮಿಸುವ ಸಾಧನ. ನೀವು ಮುಖ್ಯ ಪರೀಕ್ಷೆಯಲ್ಲಿ ಉತ್ತರ ಬರೆಯುವಾಗ ಕನ್ಕ್ಲೂಷನ್ನಲ್ಲಿ ಈ ವಾಕ್ಯವನ್ನು ಖಂಡಿತ ಬಳಸಿ. ಇದು ಕೇವಲ ಭೂತಕಾಲದ ಪರಂಪರೆಯನ್ನಷ್ಟೇ ಅಲ್ಲದೆ ವರ್ತಮಾನದ ಸಂಕೀರ್ಣತೆಗಳನ್ನು ಅರ್ಥೈಸಿಕೊಂಡು ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ದಾರಿದೀಪವಾಗಿದೆ. ಬರೀ ಗತಕಾಲದ ಬಗ್ಗೆ ಮಾತಾಡೋದಕ್ಕಿಂತ ವರ್ತಮಾನದ ಸವಾಲುಗಳನ್ನು ಎದುರಿಸೋದು ಇಲ್ಲಿ ಬಹಳ ಮುಖ್ಯ. ಕೊನೆಯದಾಗಿ ನಿಮ್ಮ ಗ್ರೂಪ್ ಡಿಸ್ಕಷನ್ಗಾಗಿ 3 ವಿಮರ್ಶಾತ್ಮಕ ಚಿಂತನೆಯ ಪ್ರಶ್ನೆಗಳನ್ನ ಕೊಡ್ತಿದ್ದೀನಿ. 1, ಪಾಪ್ ಮೀಡಿಯಾಗಳು ಹೆಜಮನಿಯ ಟೂಲ್ ಆಗಿ ಹೇಗೆ ಕೆಲಸ ಮಾಡುತ್ತವೆ? 2, ಜಾಗತೀಕರಣ ನಮ್ಮ ಸ್ಥಳೀಯ ಹಬ್ಬಗಳನ್ನ ಹೇಗೆ ಬದಲಾಯಿಸ್ತಿದೆ? 3, ಕಾಲೇಜ್ ಕ್ಯಾಂಪಸ್ನಲ್ಲಿರುವ ಸೂಕ್ಷ್ಮ ತಾರತಮ್ಯಗಳನ್ನ ನೀವು ಹೇಗೆ ಗುರುತಿಸಿ ಪ್ರಶ್ನಿಸಬಹುದು? ಈ ಪ್ರಶ್ನೆಗಳ ಬಗ್ಗೆ ಖಂಡಿತ ನಿಮ್ಮ ಸಹಪಾಠಿಗಳ ಜೊತೆ ಚರ್ಚೆ ಮಾಡಿ. ಥ್ಯಾಂಕ್ಸ್ ಟು ಆಲ್ ಅಟೆಂಡಿಂಗ್ ದಿಸ್ ಕ್ಲಾಸ್. ಈ ತರಗತಿಗೆ ಹಾಜರಾದ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮುಂಬರುವ ಎಲ್ಲಾ ಪರೀಕ್ಷೆಗಳಿಗೂ ಆಲ್ ದಿ ಬೆಸ್ಟ್. ಚೆನ್ನಾಗಿ ಓದಿ.